ಅವರೆಲ್ಲ ಕಡು ಬಡವರು. ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಸ್ವೀಪರ್ ಕೆಲಸಗಳನ್ನ ಮಾಡ್ತಾ ಜೀವನ ನಡೆಸ್ತಾ ಇದ್ದವರು. ಹೀಗಿರುವಾಗ ಕಷ್ಟಕ್ಕೆ ಚೀಟಿ ಹಣ ಸಹಾಯ ಆಗತ್ತೆ ಅಂತ ಹೇಳಿ ದುಡಿದ ಒಂದು ಭಾಗವನ್ನ ಚೀಟಿ ಹಾಕಿದ್ರೆ ಮಹಾ ವಂಚನೆ ನಡೆದು ಹೋಗಿದೆ. ಚೀಟಿ ಮುಗಿದು 1.5 ವರ್ಷ ಆಗಿದೆ. ಇವತ್ತವರೆಗೂ ನಮ್ಗೆ 2.5 ಲಕ್ಷ ಚೀಟಿ ಕಾಸು ಕೊಟ್ಟಿಲ್ಲ. ಅದು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಅಪ್ಪ ಏನಪ್ಪ ಹೆಂಗಪ್ಪ ನಂಬ್ತೀರ ಇವನಿಗೆಲ್ಲ? ನಿಮಗೆ ಅವ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಅವನು 1 ವಾರ ಆಗಿದೆ. ಕೇಳಿಸಿಕೊಂಡ್ರಲ್ಲ, ಇದು ನಂಬಿ ಮೋಸ ಹೋದವರ ಗೋಳಿನ ಕತೆ. ಚೀಟಿ ಹೆಸರಲ್ಲಿ ಬರೋಬ್ಬರಿ 50 ಲಕ್ಷಕ್ಕೂ ಅಧಿಕ ಹಣ ಕಳ್ಕೊಂಡವರ ನೋವಿನ ವ್ಯತೆ. ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಸ್ವೀಪರ್ಗಳನ್ನೇ ಟಾರ್ಗೆಟ್ ಮಾಡಿ ಮಕ್ಮಲ್ ಟೋಪಿ ಹಾಕಿಸಿಕೊಂಡವರ ಯಾತನೆ. ಸುಬ್ರಮಣಿ ಇವನೇ ಬರೋಬ್ಬರಿ 50ಕ್ಕಿಂತ ಅಧಿಕ ಮಂದಿಗೆ ಚೀಟಿ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ ಕಿಲಾಡಿ. ಹೇಳಿಕೊಳ್ಳೋಕೆ ಬೆಂಗಳೂರಿನ ಪ್ರತಿಷ್ಠಿತ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಕಂಪನಿಯೊಂದರಲ್ಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಮೂಲತಃ ಆಂಧ್ರಪ್ರದೇಶದ ಚಿತ್ತೂರು ಮೂಲದವನಾಗಿರುವ ಆರೋಪಿ ಸುಬ್ರಮಣಿ ಕೆಲಸ ಮಾಡುತ್ತಲೇ ಚೀಟಿ ಹಾಕಿ ಹಣ ಉಳಿಸಿ ಅಂತ ನಂಬಿಸಿ ಮಹಾ ವಂಚನೆ ಮಾಡಿ ಇದೀಗ ಪರಾರಿಯಾಗಿದ್ದಾನೆ. ವಂಚಕ ಆರೋಪಿ ಸುಬ್ರಮಣಿ ಬೆಂಗಳೂರಿನ ಪ್ರತಿಷ್ಠಿತ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅದರಂತೆ ತನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಸ್ವೀಪರ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ನಾನು ಚೀಟಿ ವ್ಯವಹಾರ ನಡೆಸ್ತಾ ಇದ್ದೀನಿ, ಕೆಲಸ ಮಾಡುತ್ತಲೇ ನೀವು ಚೀಟಿ ಹಾಕಿ ಹಣ ಉಳಿಸಿ ಅಂತ ಕಡು ಬಡವರನ್ನೇ ನಂಬಿಸ್ತಾ ಇದ್ದ. ಈತನ ಮಾತಿಗೆ ಮರುಳಾದ ಬಡವರ್ಗದ ಮಂದಿ ತಾವು ದುಡ್ದಿದ್ರಲ್ಲಿ ಒಂದು ಭಾಗ ಚೀಟಿ ಹಣ ಹಾಕ್ತಾ ಬರ್ತಾ ಇದ್ರು. ಆದ್ರೀಗ ಚೀಟಿಗೆ ಹಾಕಿದ ದುಡ್ಡು ಇಲ್ಲದೆ ಮೋಸಕ್ಕೆ ಒಳಗಾದ ಕೆಲವರು ಇದೀಗ ನ್ಯಾಯಕ್ಕಾಗಿ ಯಲಹಂಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅತ್ತ ಆರೋಪಿ ಸುಮಾರು 50ಕ್ಕಿಂತ ಅಧಿಕ ಕಡು ಬಡವರಿಗೆ ವಂಚನೆ ಮಾಡಿ ಶೋಕಿ ಜೀವನ ನಡೆಸುತ್ತಿದ್ದಾನಂತೆ. ವಂಚನೆ ಹಣದಲ್ಲಿ ಆಂಧ್ರದಲ್ಲಿ ಮನೆ ನಿರ್ಮಾಣವೂ ಮಾಡಿದ್ದಾನೆ ಅನ್ನೋದು ವಂಚನೆಗೆ ಒಳಗಾದವರ ಅಳಲು. ನಾವು ಬಿಡಲ್ಲ ಅಂದ್ರೆ ಬಲವಂತದಿಂದ ಬಿಡಿಸಿದ್ದಾರೆ. ಮತ್ತೆ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ, ತೀರಾ ಹೋದ್ರು. ಫೋಟೋನೂ ಕಳಿಸಿದ್ದೀನಿ, ವಾಟ್ಸಪ್ ಮಾಡಿದ್ದೀನಿ ಬಾಡಿ ಎಲ್ಲ. ಆದ್ರೂ ಅವನು ಇದು ಮಾಡಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಾನೆ. ಕಂಪ್ಲೇಂಟ್ ತೊಗೊಂಡಿದ್ದಾರೆ ಆಲ್ರೆಡಿ, ಬಟ್ ಅವರು ಇನ್ನೂ ಅದಕ್ಕೇನು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಪೊಲೀಸ್ ಅವರು. NCR ಮಾಡಿಲ್ಲ, FIR ಮಾಡಿಲ್ಲ. FIR ಮಾಡಿಲ್ಲ, NCR ಮಾಡಿದ್ದಾರೆ. ಸೀನಿಯರ್ ಆಫೀಸರ್ಸ್ ಯಾರನ್ನಾದರೂ ಭೇಟಿ ಆಗಿದ್ರಾ? ಸರ್, ಸೀನಿಯರ್ ಆಫೀಸರ್ ಯಾರನ್ನೂ ಭೇಟಿ ಆಗಿಲ್ಲ ಅಲ್ಲಿ. ಪೊಲೀಸ್ ಆಫೀಸರ್ ಸೀನಿಯರ್ಸ್ FIR ಯಾಕೆ ಮಾಡಿಲ್ಲ ಅಂತ ಏನಾದರೂ ಕೇಳಿದ್ರೆ? ಇಲ್ಲ ವಾಪಸ್ ಹೋಗಿಲ್ಲ. ತಮ್ಗೆ ಎಷ್ಟು? ನಾನು 1.5 ಲಕ್ಷ ಬರೋ. 1.5 ಲಕ್ಷ. ಎಷ್ಟು ತಿಂಗಳಿಗೆ ಎಷ್ಟು ಕಟ್ತಿದ್ರಿ ನೀವು? 6,000 ಸದ್ಯ ಚೀಟಿ ಹಣಕ್ಕಾಗಿ ಎದುರು ನೋಡ್ತಿದ್ದ ರತ್ನಮ್ಮ ಗಂಡನಿಗೆ ಸರಿಯಾದ ಚಿಕಿತ್ಸೆ ನೀಡುವುದಕ್ಕೆ ಆಗದೆ ಗಂಡನನ್ನ ಕಳೆದುಕೊಂಡಿದ್ದು. ಹಣಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೆ ವಂಚಕನ ವಿರುದ್ಧ ದೂರು ದಾಖಲಿಸಿದ್ರೆ ಪೊಲೀಸರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ವಂಚನೆಗೆ ಒಳಗಾದವರು ಅಳಲು ತೋಡಿಕೊಂಡಿದ್ದಾರೆ. ಸದ್ಯ ಘಟನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.